ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮುದ್ದಿನಪಾಳ್ಯದಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ನೋಡೋಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಪೂಜೆನೂ ಅಷ್ಟೇ ತುಂಬ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಅದರಲ್ಲೂ ಶುಕ್ರವಾರದ ಮಹಾಮಂಗಳಾರತಿ ತುಂಬಾ ವಿಶೇಷವಾಗಿರುತ್ತೆ. ಈ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾತ್ಮಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀಂ ಪ್ರಚೋದಯಾತ್. ಭಕ್ತ ಮಹಾಜನಗಳಲ್ಲಿ ವಿನಂತಿ, ಈ ಒಂದು ವಿಶೇಷ ಕಾರ್ಯಕ್ರಮ ಬೆಂಗಳೂರಿನ ವಿಶ್ವೇಶ್ವರಯ್ಯ ಬಡಾವಣೆಯ ಮುದ್ದಿನಪಾಳ್ಯ ಎಂಬ ಸ್ಥಳದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹಾಗೂ ಪದ್ಮಾವತಿ ಹಾಗೂ ಮಹಾಗಣಪತಿ ಶ್ರೀರಾಮಚಂದ್ರ ಶ್ರೀಕಂಠೇಶ್ವರ ಹಾಗೂ ನರಸಿಂಹ ಸುದರ್ಶನ ನರಸಿಂಹ ದಕ್ಷಿಣಾಮೂರ್ತಿ ಆಂಜನೇಯ ಸ್ವಾಮಿ ಈ ಇಷ್ಟು ದೇವರುಗಳು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನೆಲೆಯಾಗಿರುತ್ತಾರೆ. ಇಲ್ಲಿನ ವಿಶೇಷ, ಈ ದೇವಾಲಯ ಪ್ರತಿಷ್ಠಾಪನೆಯಾಗಿ ಸುಮಾರು 18 ವರ್ಷಗಳು ನಡೆದಿರುತ್ತದೆ. ಈ 18 ವರ್ಷಗಳಲ್ಲಿ ಈ ದೇವಾಲಯ ಬಹಳ ಪ್ರಖ್ಯಾತಿ ಹೊಂದಿ ಬಹಳ ವಿಶೇಷವಾದಂತಹ ಭಕ್ತರುಗಳನ್ನು ಅವರ ಈತ್ಸ ಫಲವನ್ನು ಕೊಡ್ತಕ್ಕಂಥ ಸನ್ನಿಧಾನ. ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಧುಸೂದನ ಭಟ್ಟರ್ ಹಾಗೂ ಅವರ ಮಗನಾದ ರಘುರಾಮ ಭಟ್ಟರ್ ಹಾಗೂ ಎಲ್ಲ ಅರ್ಚಕ ವೃಂದರಿಂದ ಈ ದೇವಸ್ಥಾನದಲ್ಲಿ ನಿತ್ಯ ಕಾರ್ಯಕ್ರಮಗಳು ನಡೆಯುತ್ತದೆ. ವಿಶೇಷವಾಗಿ ಹೇಳುವುದಾದರೆ, ಈ ದೇವಸ್ಥಾನದಲ್ಲಿ ಕನಿಷ್ಠ ಪಕ್ಷ ಒಂದು ವಾರದಲ್ಲಿ 8 ರಿಂದ 10 ವಿವಾಹಗಳು ನಡೆಯುತ್ತೆ. ಆ ಒಂದು ಕಾರಣದಿಂದ ಈ ಸ್ವಾಮಿಗೆ ನಾವು ಇನ್ನೊಂದು ವಿಶೇಷವಾದ ಹೆಸರನ್ನು ಹೇಳಬಹುದು. ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅದೇ ರೀತಿ ಎಲ್ಲ ಭಕ್ತಾದಿಗಳು ಬಂದು ಈ ಪುಣ್ಯಕ್ಷೇತ್ರದಲ್ಲಿ ವಿವಾಹವನ್ನು ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಸುಖ ಸಂತೋಷದಿಂದ ಇರುತ್ತಾರೆ. ಆ ಒಂದು ಕಾರಣದಿಂದ ಈ ಸ್ವಾಮಿಗೆ ನಿತ್ಯ ಕಲ್ಯಾಣ ದೇವಸ್ಥಾನ ಅಂತ ಹೇಳಿ ಇನ್ನೊಂದು ಹೆಸರನ್ನು ಸಹ ಹೇಳಬಹುದು. ಹಾಗೆಯೇ ಈ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ, ರಥೋತ್ಸವ ಹಾಗೂ ವಿಶೇಷ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೆಯುತ್ತಿರುತ್ತವೆ. ಸತ್ಯನಾರಾಯಣ ವ್ರತವಾಗಲಿ ಅಥವಾ ವಿಶೇಷ ಹೋಮಾದಿ ಕಾರ್ಯಕ್ರಮಗಳಾಗಲಿ, ಭಕ್ತಾದಿಗಳು ಅವರ ಕೋರಿಕೆಯ ಮೇರೆಗೆ ಎಲ್ಲ ಶುಭ ಕಾರ್ಯಗಳನ್ನು ಇಲ್ಲಿ ನಡೆಸಿಕೊಡಲಾಗುತ್ತದೆ. ಒಂದು 60 ವರ್ಷದ ಶಾಂತಿ ಆಗಬಹುದು, ಹಾಗೂ ಮಹಾಸುದರ್ಶನ ಹೋಮಗಳಾಗಲಿ ಅಥವಾ ಸ್ವಾಮಿಯವರ ವಿಶೇಷ ಕಾರ್ಯಕ್ರಮಗಳನ್ನು ಇಲ್ಲಿ ಸುಸಜ್ಜಿತವಾಗಿ ಎಲ್ಲ ಅರ್ಚಕ ವೃಂದದವರು ಸೇರಿ ನಡೆಸಿಕೊಡುತ್ತಾರೆ. ಹಾಗೂ ಈ ದೇವಾಲಯದಲ್ಲಿ ಎಲ್ಲ ದೇವತೆಗಳ ಒಂದು ವಿಶೇಷವಾದ ಮಹತ್ತರವಾದ ಸನ್ನಿಧಾನ ಇರೋದರಿಂದ ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಕೋರಿಕೆಯನ್ನು ನೆರವೇರಿಸಿಕೊಡ್ತಾರೆ ಅಂತ ಹೇಳಿ ನಾನು ಈ ಒಂದು ವಿಶೇಷವಾದ ವಿಷಯವನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗೂ ಈ ನಮ್ಮ ದೇವಾಲಯದಲ್ಲಿ ಮಹಾಗಣಪತಿ ಇರುವುದರಿಂದ ವಿನಾಯಕ ಚೌತಿ ಬಹಳ ವಿಶೇಷವಾಗಿ ನಡೆಯುತ್ತದೆ. ಹಾಗೂ ಸಂಕಷ್ಟಹರ ಚತುರ್ಥಿ, ಅದಾಗಿ ವಿಶೇಷವಾಗಿ ಹೇಳೋದಾದರೆ ರಂಗಪೂಜೆ ಎಂಬ ಕಾರ್ಯಕ್ರಮವನ್ನು ಶ್ರೀಮಾನ್ ಆರ್ಯಭಟ್ಟರ್ ಅವರು ನಡೆಸಿಕೊಡುತ್ತಾರೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಹಾಗೂ ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ. ಹಾಗೂ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಶಿವರಾತ್ರಿಯ ಪ್ರಯುಕ್ತ ವಿಶೇಷವಾದ ಪೂಜೆಗಳು ನಡೆಯುತ್ತವೆ. ಹಾಗೂ ರಾಮನವಮಿಯ ಪ್ರಯುಕ್ತ ರಾಮಚಂದ್ರ ಸ್ವಾಮಿಯವರು ಇರುವುದರಿಂದ ಶ್ರೀರಾಮಚಂದ್ರನಿಗೆ ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿ ಅಲಂಕಾರ, ಸೇವೆ, ಹೋಮ ಹವನಾದಿಗಳನ್ನು ಸಹ ಮಾಡಲಾಗುತ್ತದೆ. ಹಾಗೂ ಹನುಮತ್ ಜಯಂತಿ ಪ್ರಯುಕ್ತ ಆಂಜನೇಯ ಸ್ವಾಮಿಯವರಿಗೆ ರಾಮತಾರಕ ಹೋಮವನ್ನು ಸಹ ನಡೆಸಲಾಗುತ್ತದೆ. ಹಾಗೂ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಏನಪ್ಪಾ ಅಂತಂದರೆ, ಪ್ರತಿ ಶನಿವಾರ ಸ್ವಾಮಿಯರ ದೇವಸ್ಥಾನದಲ್ಲಿ ಸ್ವಾಮಿಯವರಿಗೆ ಅನ್ನದಾಸೋಹವನ್ನು ಏರ್ಪಾಡು ಮಾಡಲಾಗಿದೆ. ಈ ಅನ್ನದಾಸೋಹದ ಪ್ರಯುಕ್ತ
ಎಲ್ಲ ಭಕ್ತಾದಿಗಳಿಗೂ ನಾವು ಇಲ್ಲಿ ಉಪಹಾರವನ್ನು ಏರ್ಪಾಡು ಮಾಡಲಾಗಿರುತ್ತದೆ. ಈ ಒಂದು ದಿನದ ಸೇವೆಗೆ 10,000 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಹಾಗೂ ಭಕ್ತಾದಿಗಳು ಯಥಾಶಕ್ತಿ ಸಹ ಕೊಟ್ಟು ಈ ಸೇವೆಯಲ್ಲಿ ಭಾಗಿಗಳಾಗಬಹುದು. ಹಾಗೂ ವಿಶೇಷವಾದಂತಹ ಈ ಅನ್ನದಾಸೋಹ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಎಲ್ಲ ಭಕ್ತಾದಿಗಳು ನಡೆಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿದೆ. ಈ ದೇವಸ್ಥಾನದ ಒಂದು ವಿಶೇಷ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ, ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವ ನಡೆಯುತ್ತೆ. ಬ್ರಹ್ಮರಥೋತ್ಸವದ ಹಿಂದಿನ ದಿವಸ ಕಲ್ಯಾಣೋತ್ಸವನ ಏರ್ಪಾಡು ಮಾಡಲಾಗಿದೆ. ಈ ಕಲ್ಯಾಣೋತ್ಸವ ಸಾಮೂಹಿಕ ಕಲ್ಯಾಣೋತ್ಸವ ಅಂತ ಹೇಳಿ, ಜನರಲ್ ಆಗಿ ಯಾರಿಗೆ ಒಳ್ಳೆಯ ದಿನ ಅವರ ಒಂದು ಅಪೇಕ್ಷೆಯ ಮೇರೆಗೆ ನಿತ್ಯ ಕಲ್ಯಾಣ ನಡೆಯುತ್ತೆ. ಅದೇ ರೀತಿ ಬ್ರಹ್ಮರಥೋತ್ಸವದಲ್ಲಿ ಸಾಮೂಹಿಕ ಕಲ್ಯಾಣೋತ್ಸವನ ಏರ್ಪಾಡು ಮಾಡಲಾಗಿದೆ. ವರ್ಷದಲ್ಲಿ 2 ಸಾರಿ ಈ ಒಂದು ವಿಶೇಷವಾದ ಸಾಮೂಹಿಕ ಕಲ್ಯಾಣೋತ್ಸವ ನಡೆಯುತ್ತೆ. ಇನ್ನೊಂದು ಸಾರಿ ಯಾವಾಗ ಅಂದರೆ ಶ್ರಾವಣ ಮಾಸದಲ್ಲಿ ಕಡೆಯ ಶನಿವಾರದಂದು ಶ್ರೀ ಸ್ವಾಮಿಯವರಿಗೆ ಸಾಮೂಹಿಕ ಕಲ್ಯಾಣೋತ್ಸವ ಏರ್ಪಾಡು ಮಾಡಲಾಗಿರುತ್ತೆ. ಈ ಸೇವೆಗೆ 751 ರೂಪಾಯಿಗಳನ್ನು ಮಾಡಲಾಗಿತ್ತು. ಅದೇ ನೀವು ಪ್ರತ್ಯೇಕವಾಗಿ ಮಾಡಬೇಕಂತ ಹೇಳಿದ್ರೆ 7,500 ರೂಪಾಯಿಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಈ ಸಾಮೂಹಿಕ ಕಲ್ಯಾಣೋತ್ಸವ ಬಹಳ ವಿಶೇಷವಾದಂತಹ, ಬಹಳ ಪೂಜನೀಯವಾದಂತಹ ಒಂದು ಸೇವೆ. ಆದ್ದರಿಂದ ಎಲ್ಲ ಭಕ್ತಾದಿಗಳ ಬಂದು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು.